ನಮಸ್ಕಾರ. ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ರೂಪಲತಾ. ಗುರುವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ಇದೀಗ ನೋಡ್ತಾ ಹೋಗೋಣ. 9 ವರ್ಷಗಳ ಬಳಿಕ ಇಸ್ರೇಲ್ಗೆ ಪ್ರಧಾನಿ ಮೋದಿ ಭೇಟಿ, ಅದ್ದೂರಿ ರೆಡ್ ಕಾರ್ಪೆಟ್ ಸ್ವಾಗತ. ಭಾರತ ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದಕ್ಕೆ ಪಾಕ್ ಪಿಎಂ ಉಳ್ಕೊಂಡ್ರು ಟ್ರಂಪ್. ಆಪರೇಷನ್ ಸಿಂಧೂರ್ ನನ್ನ ಮಧ್ಯಪ್ರವೇಶದಿಂದ 3.5 ಕೋಟಿ ಜನರ ಜೀವ ಉಳಿದಿದೆ ಟ್ರಂಪ್. ಭಾರತದ ಸೋಲಾರ್ ವಸ್ತುಗಳ ಮೇಲೆ ಟ್ರಂಪ್ 126% ತೆರಿಗೆ. ಉಗ್ರ ನಿಗ್ರಹ ವಿಚಾರದಲ್ಲಿ ಇಸ್ರೇಲ್ಗೆ ಸಾಥ್ ಮೋದಿ. ಯಾವುದೇ ಕ್ಷಣದಲ್ಲಿ ಅಮೆರಿಕದಿಂದ ವೈಮಾನಿಕ ದಾಳಿ ಸಾಧ್ಯತೆ, ಇರಾನ್ ತೊರೆಯುವಂತೆ ಭಾರತೀಯ ಪ್ರಜೆಗಳಿಗೆ ಸೂಚನೆ. ವಾರದೊಳಗೆ ಸಿಎಂ ಗೊಂದಲಕ್ಕೆ ತೆರೆ ಎಳೆಯಿರಿ, ಹೈಕಮಾಂಡ್ಗೆ ಕೈ ಶಾಸಕನ ಎಚ್ಚರಿಕೆ. ರಾಜ್ಯದಲ್ಲಿ ಎಐ ಡೇಟಾ ಹಬ್ ಅಭಿವೃದ್ಧಿ, ಸಚಿವ ಎಂಬಿ ಪಾಟೀಲ್. ಸದ್ಯದಲ್ಲಿಯೇ ಸರ್ಕಾರಿ ನೇಮಕಾತಿ ಪ್ರಾರಂಭ, ಸಿಎಂ ಸಿದ್ದರಾಮಯ್ಯ ಘೋಷಣೆ. ರಾಜ್ಯ ಸರ್ಕಾರದಿಂದ ಕಬ್ಬು ಬೆಳೆಗಾರರಿಗೆ 300 ಕೋಟಿ ರೂಪಾಯಿ ಬಿಡುಗಡೆ, ಪ್ರತಿ ಟನ್ಗೆ 50 ರೂಪಾಯಿ ನೇರ ವರ್ಗಾವಣೆ. ಆರೋಗ್ಯ ಇಲಾಖೆಯಲ್ಲಿ ಅಕ್ರಮ, ಔಷಧಿ ಕೊರತೆ, ರಾಜ್ಯ ಸರ್ಕಾರಕ್ಕೆ ವಿಜಯೇಂದ್ರ ತರಾಟೆ. 2 ಸಲ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ನನ್ನ ಸಾಮರ್ಥ್ಯವನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ, ವಿರೋಧಿಗಳಿಗೆ ಪರಮೇಶ್ವರ್ ತಿರುಗೇಟು. ಮಂಡ್ಯ 1844 ಅಕ್ರಮ ಇ ಖಾತಾ ವಿತರಣೆ, 3 ಪಿಡಿಒಗಳು ಸೇರಿ 4 ಅಧಿಕಾರಿಗಳ ಅಮಾನತು. ಗದಗ ರೂಪಾಯಿ 10,000 ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಎಎಸ್ಐ. ಮಲ್ಲಿಕಾರ್ಜುನ ಮುತ್ಯಾಗೆ ಮತ್ತೆ ಸಂಕಷ್ಟ, ಮಕ್ಕಳ ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲು. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಪಾಠ, ಸುಪ್ರೀಂ ಕೋರ್ಟ್ ಚಾಟಿ ನಂತರ ವೆಬ್ಸೈಟ್ನಿಂದ ಪಠ್ಯಪುಸ್ತಕ ತೆಗೆದ ಎನ್ಸಿಇಆರ್ಟಿ. ಪ್ರಧಾನಿ ಮೋದಿ ಅಮೆರಿಕ ಮತ್ತು ಇಸ್ರೇಲ್ನ ಕೈಗೊಂಬೆ, ಕಾಂಗ್ರೆಸ್ ವಾಗ್ದಾಳಿ. ಇಡಿಯಿಂದ ಅನಿಲ್ ಅಂಬಾನಿಯ ರೂಪಾಯಿ 3,716 ಕೋಟಿ ಮೌಲ್ಯದ ಮನೆ ಜಪ್ತಿ. ಕೇರಳಂ ಯಾವುದೇ ಪ್ರಯೋಜನವಿಲ್ಲ, ಹೆಸರು ಬದಲಿಸುವ ಬದಲು ಹೆಚ್ಚಿನ ಅನುದಾನ ಘೋಷಿಸಿ ಅಚ್ಚರಿ ಮೂಡಿಸಿದ ಶಶಿ ತರೂರ್. ಭದ್ರತಾ ಸಮಸ್ಯೆಗಳಿಗೆ ಮಾಹಿತಿ ನೀಡದೆ ವಿದೇಶಗಳಿಗೆ ರಾಹುಲ್ ಭೇಟಿ, ನಿತಿನ್ ಆರೋಪ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷವು ದೇಶ ವಿರೋಧಿಗಳ ಕೈಗೊಂಬೆ, ಪಿಯೂಷ್ ಗೋಯಲ್. ಅಮೆರಿಕ ಸೂಪರ್ ಪವರ್ ಆಗಿಸುವುದೇ 2ನೇ ಅವಧಿಯ ಗುರಿ, ದೇಶಕ್ಕೆ ಟ್ರಂಪ್ ಭರವಸೆ. ರಹಸ್ಯವಾಗಿ ಉಕ್ರೇನ್ಗೆ ಅಣ್ವಸ್ತ್ರ, ಬ್ರಿಟನ್ ಫ್ರಾನ್ಸ್ ವಿರುದ್ಧ ರಷ್ಯಾ ಆರೋಪ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ 4 ವರ್ಷ, ಪುಟಿನ್ ಗೆದ್ದಿಲ್ಲ ಎಂದ ಜೆಲೆನ್ಸ್ಕಿ.